ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಭ್ರಷ್ಟಾಚಾರ ಈ ಶಬ್ದ ಕೇಳಿದ್ರೆ ಸಾಕು, ಎಲ್ಲಿಲ್ಲಪ್ಪ ಅಂತ ಕೇಳೋ ಪ್ರಶ್ನೆ ಇವತ್ತು ಉದ್ಭವವಾಗಿದೆ. ಎಲ್ಲ ರಂಗದಲ್ಲೂ, 4 ರಂಗದಲ್ಲೂ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾ ರಂಗ, ಯಾವ ರಂಗನೂ ಇದರಿಂದ ಹೊರತಾಗಿಲ್ಲ ಅನ್ನುವಂಥ ಮಾತುಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ, ಕೇಳ್ತಾ ಇದ್ದಾವೆ, ಅನುಭವದಿಂದ ಸಿದ್ಧ ಆಗ್ತಾ ಇದೆ. ಅದರಲ್ಲೂ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವ್ರ ಮನೇಲಿ ಸಿಕ್ಕಂಥ ನೋಟುಗಳ ಸುಟ್ಟು ನೋಟುಗಳಿಂದಾಗಿ ಇನ್ನಷ್ಟು ಜೋರಾಗಿದೆ. ಎಲ್ಲ ಕಡೆ ಇದಪ್ಪ, ಇದು ಹೈಕೋರ್ಟ್ ಒಬ್ಬ ನ್ಯಾಯಾಧೀಶರು ಅಂದರೆ ಕೆಲವೊಂದು ನ್ಯಾಯಾಧೀಶರು ಘೋಷಣೆ ಮಾಡ್ಕೊಂಡು ಹುಡ್ದ ಮಾಸ್ತಿಯನ್ನು ಏನೇನೋ ಮಾಡಿದಾರೆ, ನಡೀತದೆ, ಇಲ್ಲಂತಲ್ಲ. ಹಂಗಂದ್ರೆ ಇಡೀ ನ್ಯಾಯಾಂಗ ಕೆಟ್ಟು ಹೋಗಿದಂತಲ್ಲ, ಆದರೆ ಇದ್ದಿದ್ದು ಸುಳ್ಳಲ್ಲ. ಅದು ಹೆಂಗಾಗ್ಯದಪ್ಪ ಅಂತಂದ್ರೆ, ವಿಶೇಷವಾಗಿ ನ್ಯಾಯಾಂಗ ಪ್ರಾಮಾಣಿಕ ಇರ್ತದಪ್ಪ ಅಂತ ಎಲ್ಲರ ಭಾವನೆ. ಆದರೆ ಇವತ್ತಿಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಜನಸಾಮಾನ್ಯರು ಕಡಿಮೆ ಆಗಿರೋದು. ಸ್ವತಃ ಇದನ್ನು ಗವಾಯಿಯವರು ಒಪ್ಕೊಳ್ತಾರೆ. ಇದನ್ನು ಇವತ್ತಿನ CJI ಅವರು ನ್ಯಾಯಾಂಗದಲ್ಲಿ ಕಂಡುಬರುವ ಭ್ರಷ್ಟಾಚಾರ ಮತ್ತು ದುರ್ವರ್ತನೆ ಇಡೀ ವ್ಯವಸ್ಥೆಯ ಸಮಗ್ರತೆ ಕುರಿತು ನಂಬಿಕೆಯನ್ನು ಹಾಳು ಮಾಡುತ್ತದೆ. ಸಹಜವಾಗಿ ನಂಬಿಕೆ ಅನ್ನೋದು ಭಾಳ ಮಹತ್ವದ ರೀ. ಯಾಕಂತಂದ್ರೆ ನಂಬಿಕೆ ಇಲ್ಲದ ಬದುಕೋದು ಭಾಳ ಕಷ್ಟ. ಆ ನಂಬಿಕೆ ಹೊಡೆದು ಬಿತ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಗವಾಯಿ ಅವ್ರ ತಳಬಳ ಇದಾಗ್ಯದ. ಇವತ್ತು ನಮ್ಮ ನ್ಯಾಯದ ಮೇಲೆ ವಿಶ್ವಾಸ ಕಡಿಮೆ ಆಗಿದೆ, ಜನಸಾಮಾನ್ಯರಿಗೆ ಆಗ್ತಾಯಿದೆ. ಇದಾಗಬಾರ್ದು. ನ್ಯಾಯ ಕುರಿತು ಸಾರ್ವಜನಿಕರಲ್ಲಿ ನಕಾರಾತ್ಮಕ ಭಾವನೆ ಮೂಡುವಂತೆ ಮಾಡುತ್ತವೆ. ಹಾಗೆ ನಕಾರಾತ್ಮಕವಾದ ಭಾವನೆ, ಬಿಡಪ್ಪ ಎಲ್ಲ ದುಡ್ಡು ಕೊಟ್ಟರೆ ನ್ಯಾಯ ವ್ಯಾಪಾರಕ್ಕೆ ಸಿಗ್ತೈತಿ ಅಂತೇಳಿ ಇದು ಬಂತಂದ್ರೆ ಒಮ್ಮೆ ಅಂತ ತೆಗೆದು ಹಾಕೋದು ಭಾಳ ಕಷ್ಟ. ಅದಕ್ಕೆ ಭಾಳಷ್ಟು ಪ್ರಯತ್ನ ಎಲ್ಲರೂ ಮಾಡಬೇಕಾಗ್ತದೆ. ಈ ವರ್ಮಾ ಅವರಿಂದಾಗೆ ಅಥವಾ ಇನ್ನೂ ಅನೇಕ ಇದ್ದಾರೆ. ಪ್ರತಿಯೊಂದು ನ್ಯಾಯಾಂಗದಲ್ಲಿ ಹೋದಾಗ